ಆತ್ಮೀಯ ವಿದ್ಯಾರ್ಥಿಗಳೇ, ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ 12ನೇ ಶತಮಾನದಲ್ಲಿ ಬಂದಂತಹ ಪ್ರಸಿದ್ಧ ವಚನಕಾರರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅವರ ಕಾಲ, ಸ್ಥಳ, ಅಂಕಿತನಾಮ ಹಾಗೆ ಅವರ ಒಂದು ಸಾಧನೆಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. 12ನೇ ಶತಮಾನ ಅಂದ ತಕ್ಷಣ ನಮಗೆ ನೆನಪಾಗೋದು ಪ್ರಮುಖ ವಚನಕಾರರು. ಅದರಲ್ಲಿ ಫಸ್ಟು ಆದ್ಯ ವಚನಕಾರರು ಅಂತ ಹೇಳ್ತೀವಿ. ಜೇಡರ ದಾಸಿಮಯ್ಯ, ಹಾಗೆ ಬಸವಣ್ಣನವರು ಮತ್ತು ಅಲ್ಲಮಪ್ರಭು, ಹೀಗೆ ಅಕ್ಕ ಮಹಾದೇವಿ, ಅನೇಕ ಇನ್ನೂ ಉಳಿದಂತಹ ವಚನಕಾರರಿದ್ದಾರೆ. ಇವತ್ತು 4 ಜನ ವಚನಕಾರರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಜೇಡರ ದಾಸಿಮಯ್ಯ ಅಂತ ಹೇಳ್ತೀವಿ. ಮಕ್ಕಳೇ, ಈ ಭಾವಚಿತ್ರದಲ್ಲಿ ಕಾಣ್ತಿರುವಂತಹ ವ್ಯಕ್ತಿಯೇ ಜೇಡರ ದಾಸಿಮಯ್ಯ, 12ನೇ ಶತಮಾನದ ಪ್ರಸಿದ್ಧ ಹಾಗೂ ಆದ್ಯ ವಚನಕಾರರು ಎಂದು ಪ್ರಸಿದ್ಧರಾದಂಥವರು. ಇವರು ದೇವತೆಗಳಿಗೆ ನೇಕಾರಿಕೆಯ ಮೂಲಕ ಬಟ್ಟೆಯನ್ನು ನೇಯ್ದುಕೊಟ್ಟಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ. ಹಾಗೆ ಅನೇಕ ವಚನಗಳನ್ನು ಸಹ ಇವರು ರಚನೆಯನ್ನು ಮಾಡ್ತಾರೆ. ಇವರ ಒಂದು ಕಾವ್ಯನಾಮ ಅಂದರೆ ಅಂಕಿತ ನಾಮ ರಾಮನಾಥ. ಜನ್ಮಸ್ಥಳ ಮುದೇನೂರು ಎನ್ನುವುದು ಇವರ ಒಂದು ಹುಟ್ಟುಹೂರು. ಸಂಕ್ಷಿಪ್ತ ಪರಿಚಯ ಈ ರೀತಿ ಇದೆ. ದೇವರ ದಾಸಿಮಯ್ಯನವರು ಕನ್ನಡದ ಆರಂಭಿಕ ವಚನಕಾರರಲ್ಲಿ ಪ್ರಮುಖರು. ಅವರ ವಚನಗಳಲ್ಲಿ ಭಕ್ತಿ, ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳು ಬಹಳ ಅದ್ಭುತವಾಗಿ ವ್ಯಕ್ತವಾಗುತ್ತವೆ. ಸರಳ ಭಾಷೆಯಲ್ಲಿ ಆಳವಾದ ತತ್ವವನ್ನು ನಿರೂಪಿಸಿದ್ದಾರೆ. ಇಷ್ಟು ಸರಳವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕೊಟ್ಟಿದ್ದೇನೆ. ಇನ್ನೊಬ್ಬ ಶ್ರೇಷ್ಠ ವಚನಕಾರರು 12ನೇ ಶತಮಾನದಲ್ಲಿ ಇದ್ದಂತಹವರು ಬಸವಣ್ಣನವರು ಅಂತ ಹೇಳ್ತೀವಿ. ಕಾಯಕವೇ ಕೈಲಾಸ, ಕಾಯಕದ ಮೂಲಕ ಕೈಲಾಸವನ್ನು ಕಾಣಬೇಕು ಅಂತ ಹೇಳ್ತಾರೆ. ಹಾಗೆ ಇವರು ಹುಟ್ಟಿದ್ದು ಮೊದಲು ಬ್ರಾಹ್ಮಣ ಕುಟುಂಬದಲ್ಲಿ. ಅಲ್ಲಿದ್ದಂತಹ ಅಡೆತಡೆಗಳನ್ನು, ಆಚಾರ ವಿಚಾರಗಳನ್ನು ಅಷ್ಟೊಂದು ಇವರು ಇಷ್ಟಪಡ್ತಿರಲಿಲ್ಲ. ನಂತರ ವೀರಶೈವ ಧರ್ಮಕ್ಕೆ ಬಂದು ಮತಾಂತರವನ್ನಗೊಂಡು ವೀರಶೈವ ಧರ್ಮದಲ್ಲೇ ಇದ್ದು ಧರ್ಮವನ್ನು ಬೆಳೆಸ್ತಾರೆ. ಜಂಗಮಧಾರಿಯಾಗಿ ಲಿಂಗಧಾರಣೆಯನ್ನು ಮಾಡ್ತಾರೆ. ಇವರ ಒಂದು ಕಾವ್ಯನಾಮ ಕೂಡಲ ಸಂಗಮದೇವ. ಜನ್ಮಸ್ಥಳ ಬಾಗೇವಾಡಿ. ತಂದೆ ಮಾದಿರಾಜ, ತಾಯಿ ಮಾದಲಾಂಬಿಕೆ ಅಂತ ಹೇಳ್ತೀವಿ. ಇವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೋಡೋಣ. ಬಸವಣ್ಣನವರು 12ನೇ ಶತಮಾನದಲ್ಲಿ ಇದ್ದಂತಹ ಮಹಾನ್ ವಚನಕಾರರು. ಪ್ರತಿಯೊಬ್ಬರಿಗೂ ಸಹ ಇವರು ಯಾರು ಅಂತ ಗೊತ್ತಿದೆ. ಹಾಗೆ ಸಮಾಜ ಸುಧಾರಕರು. ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸುತ್ತಿದ್ದಂತಹ ವಚನಕಾರರು. ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಬೇಕು ಅಂತ ತುಂಬ ಹೋರಾಟವನ್ನು ಮಾಡಿ ಶ್ರಮಿಸ್ತಾರೆ. ಕನ್ನಡ ವಚನ ಸಾಹಿತ್ಯದ ಪ್ರಮುಖ ಹರಿಕಾರರು ಅಂತ ಹೆಸರನ್ನೇ. ಪ್ರತಿ ವರ್ಷ ಬಸವ ಜಯಂತಿಯನ್ನು ಸಹ ಆಚರಣೆಯನ್ನು ಮಾಡ್ತೀವಿ. ಈಗ ಅಕ್ಕ ಮಹಾದೇವಿಯ ಬಗ್ಗೆ ತಿಳ್ಕೊಳ್ಳೋಣ. ಇವರು 12ನೇ ಶತಮಾನದಲ್ಲಿದ್ದಂತಹ ಪ್ರಮುಖ ವಚನಕಾರ್ತಿ. ಕೌಶಿಕ ಮಹಾರಾಜನನ್ನು ಮದುವೆ ಆಗ್ತಾರೆ. ಅಲ್ಲಿದ್ದಂತಹ ಸಂಪತ್ತು, ವೈಭವ ಜೀವನವನ್ನು ಇಷ್ಟಪಡದೆ ಕೊನೆಗೆ ಇವರು ಮನೆಯನ್ನು, ಸಂಸಾರವನ್ನು ಬಿಟ್ಟು ಚನ್ನಮಲ್ಲಿಕಾರ್ಜುನನನ್ನು, ಶಿವನನ್ನು ಹುಡುಕುತ್ತಾ ಸಾಗುತ್ತಾರೆ. ಈಗ ಅಕ್ಕ ಮಹಾದೇವಿಯ ಒಂದು ಕಾವ್ಯನಾಮ ತಿಳ್ಕೊಳ್ಳೋಣ. ಚನ್ನಮಲ್ಲಿಕಾರ್ಜುನ ಇವರ ಕಾವ್ಯನಾಮ. ಜನ್ಮಸ್ಥಳ ಉಡುತಡಿ. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಇವರ ಒಂದು ಪರಿಚಯ ಈ ರೀತಿ ಇದೆ. ಅಕ್ಕ ಮಹಾದೇವಿಯವರು ಕನ್ನಡದ ಶ್ರೇಷ್ಠ ವಚನಕಾರ್ತಿ. ಅವರ ವಚನಗಳಲ್ಲಿ ಭಕ್ತಿ, ವೈರಾಗ್ಯ ಮತ್ತು ಆತ್ಮ ಸಾಕ್ಷಾತ್ಕಾರದ ಸಂದೇಶಗಳು ವ್ಯಕ್ತವಾಗುತ್ತವೆ. ಕನ್ನಡ ಸಾಹಿತ್ಯದಲ್ಲಿ ಅವರಿಗೆ ವಿಶಿಷ್ಟ ಸ್ಥಾನಮಾನ ಈಗಲೂ ಸಹ ಇದೆ. ಅಷ್ಟೇ ಅಲ್ಲದೆ ಇವರ ಬಗ್ಗೆ ಇನ್ನೂ ಅನೇಕ ಮಾಹಿತಿಗಳಿದೆ. ಅದು ಮುಂದಿನ ಒಂದು ತರಗತಿಯಲ್ಲಿ ತಿಳಿಸ್ತೀನಿ. ಅಲ್ಲಮ ಪ್ರಭು ಮತ್ತೊಬ್ಬ ಶ್ರೇಷ್ಠ ವಚನಕಾರರು. ಇವರು ಸಹ 12ನೇ ಶತಮಾನದಲ್ಲಿ ಇದ್ದಂತಹ ಶ್ರೇಷ್ಠ ವಚನಕಾರರು. ಅಲ್ಲಮ ಪ್ರಭುವರು ಬಸವ ಕಲ್ಯಾಣದಲ್ಲಿ ಬಂದು ಅಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣವನ್ನು ಮಾಡ್ತಾರೆ. ಅಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಅನೇಕ ವಚನಕಾರರು ಒಟ್ಟಿಗೆ ಸೇರಿ ದುಂಡು ಮೇಜಿನ ಸಭೆ ಅಂತ ಹೇಳ್ತೀವಲ್ಲ, ರೌಂಡ್ ಟೇಬಲ್ ಕಾನ್ಫರೆನ್ಸ್, ಅದೇ ಥರ ಅಲ್ಲಿನ ಸಮಾಜದಲ್ಲಿ ಆಗ್ತಿದ್ದಂತಹ ತೊಂದರೆಗಳ ಬಗ್ಗೆ ಕುರಿತು ಚರ್ಚೆಯನ್ನು ಮಾಡ್ತಾಯಿದ್ರು. ಹಾಗೆ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸ್ತಾರೆ. ತಂದೆ ನಿರಹಂಕಾರಯ್ಯ, ತಾಯಿ ಸುಜ್ಞಾನಿ. ಕಾವ್ಯನಾಮ ಗುಹೇಶ್ವರ ಅಂತ ಹೇಳ್ತೀವಿ. ಇವರ ಪರಿಚಯ
ಅಲ್ಲಮ್ಮ ಪ್ರಭು ಅವರು ಅನುಭವ ಮಂಟಪದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರ ವಚನಗಳು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಸಹ ಕೂಡಿದೆ. ಕನ್ನಡ ವಚನ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಇವರು ಶ್ರೀಮಂತ ಕುಟುಂಬದಲ್ಲೇ ಜನಿಸ್ತಾರೆ. ಅದನ್ನು ತ್ಯಜಿಸಿ ಆಧ್ಯಾತ್ಮಿಕ ಒಂದು ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಕೊನೆಗೆ ತಮ್ಮ ಕೊನೆಯ ಜೀವಿತದ ಕೊನೆಯ ದಿನಗಳಲ್ಲಿ ಶ್ರೀಶೈಲಕ್ಕೆ ಹೋಗಿ ಕಾಲವನ್ನು ಕಳೀತಾರೆ. ಮಕ್ಕಳೇ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಡಿಮೆ ಸಮಯದಲ್ಲಿ ಸರಳವಾಗಿ ವಚನಕಾರರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ವ್ಯಾಕರಣದ ಬಗ್ಗೆ ಮಾಹಿತಿ ಬೇಕಾ? ಖಂಡಿತ ನಮ್ಮ ಚಾನಲನ್ನು ನೀವು ಸರ್ಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟನ್ನು ಮಾಡಿ. ಹೊಸಬ್ರು ಯಾರಿದ್ದೀರಾ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬನ್ನು ಆಗಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು 5 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾಳೆ ನಾನು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.